ಎಲ್ಲರಿಗೂ ನಮಸ್ಕಾರ. ನನಗೆ ಅಂದರೆ ತಂದೆ ತಾಯಿ ಯಾರೂ ಇಲ್ಲ, ಇವ್ರನ್ನೇ ಒಂದು ತಂದೆ ತಾಯಿ ಅಂತ ತಿಳ್ಕೊಂಡಿದ್ದೀನಿ. ನೊಂದು ಜೀವಗಳಿಗೆ ಆಗಿಲ್ಲ ಕಷ್ಟದಲ್ಲಿ ಇರೋರಿಗೆ ಹೆಲ್ಪ್ ಮಾಡ್ಬೇಕಂತ ನಾನು ಈಗ ಒಂದು 8-9 ವರ್ಷದಿಂದ ನಾನು ಸಮಾಜ ಸೇವಕ ಆಗಿದ್ದೀನಿ. ಹಾಗಾಗಿ ಇವರು ಸ್ವಾಮಿಗಳಿಗೆ ಹೇಳ್ತಾ ಇರ್ತೀನಿ. ಬೆಳಗ್ಗೆನೇ ಫೋನ್ ಮಾಡಿದ್ದೆ ನಾನು, ಬರ್ತೀನಪ್ಪಿ ಅಂತ. ಅಮ್ಮ ಬಾ ಅಮ್ಮ ಅಂತ ಹೇಳಿದರು. 3 ಗಂಟೆಗೆ ಬಾ ಅಮ್ಮ, ಸ್ವಾಮಿಗಳು ಬರ್ತಾರೆ ಅಂತ ಹೇಳಿದ್ರು. ಹಾಗಾಗಿ ನನಗೆ ಈ ಅವಕಾಶ ಮಾಡಿಕೊಟ್ಟೋದಕ್ಕೆ ಧನ್ಯವಾದಗಳು. ಒಳ್ಳೆಯದಾಗಲಿ ನಿಮ್ಮೆಲ್ಲರಿಗೂ. ಜೊತೆಯಾಗಿರ್ತೀನಿ. ನೀವು ಯಾವ್ದಾನ ಕೆಲಸ ಇದ್ರೆ ನನ್ನ ಕೈಲಾದಷ್ಟು ಹೆಲ್ಪ್ ಮಾಡ್ತೀನಿ. ಒಳ್ಳೆಯದಾಗಲಿ. ಪಂಪಯ್ಯ ಸ್ವಾಮಿಯವರಿಗೆ ಇದನ್ನು ಹೆಂಗೆ ಮಾಡ್ತಾರೆ ಗೊತ್ತಿಲ್ಲ. ನಾನು ಇಲ್ಲಿ ಬಂದೀನಿ, ಯಾವಾಗ ಎದ್ದು ಹೋಗ್ಲಮ್ಮಂಗೆ ಆಗಿತ್ತು. ನನಗೆ ಭಾಳ ಕಷ್ಟ ಅನಿಸ್ತದೆ ಜೀವನ. ನಾನು ಸ್ವಲ್ಪ ಬಂದು ಓದೋಕ್ಕಿಗೆ ಇಷ್ಟು ಕಷ್ಟ ಅನಿಸ್ತಿದೆ. ಮತ್ತು ಇವರು ಇಲ್ಲಿ ರೇಖಾ ಆಗಿರ್ಬೋದು, ಸ್ವಾಮಿ ಆಗಿರ್ಬೋದು, ಪಂಪಯ್ಯ ಸ್ವಾಮಿ ಆಗಿರ್ಬೋದು, ಇವರು ನಿಮ್ಮ ವೀರೇಶ್ ಸರ್ ಅಂದ್ರೆ ನಮ್ಮ ಸ್ವಾಮಿದು ಭಾಳ ಇದು ಅವ್ರಿಗೆ ಮಾಡೋದು ಭಾಳ ನಮ್ಮ ಕೈಲಿ ಆಗಲ್ಲಮ್ಮ ಅಂತ ಹೇಳಿದ್ರು. ನನಗೂ ಕೂಡ ಯಾವಾಗ ಎದ್ದು ಹೋಗ್ಲಿ ಅಂದ್ರಿ ನಮ್ಮಂಗಾಗಿತ್ತು. ಎಲ್ಲರಿಗೂ ಒಳ್ಳೇದಾಗಲಿ ಈ ದಿನ ಕೇಳ್ಕೊಳ್ತಾ ನೀವೆಲ್ಲರೂ ನನಗೆ ಆಶೀರ್ವಾದ ಮಾಡಬೇಕು. ಇನ್ನೂ ಬೆಳಿಬೇಕು, ನಾನು ಹೆಚ್ಚಿನ ರೀತಿ ಬೆಳಿಬೇಕಂತ ತುಂಬಾ ಆಸೆ ಇದೆ. ಮೇಲ್ಮಟ್ಟಕ್ಕೆ ಹೋಗ್ಬೇಕಂತ ಜಗ್ಗಿ ಇದೆ. ನೀವೆಲ್ಲರೂ ಆಶೀರ್ವಾದ ಮಾಡಿ ನನಗೆ. ನಮಸ್ಕಾರ ಎಲ್ಲರಿಗೂ. ತುಂಬ ಖುಷಿಯಾದ ಮಾತಾಡಿದ್ರು. ಈ ಅಮ್ಮ ಅಂತಂದರೆ ಜಮನಮ್ಮ ಅಮ್ಮನವರು ಅಂತಂದರೆ ₹1 ಕಾಯಿನ್ ಇದ್ದಂಗೆ. ಅವರು ಇತ್ತಗೆ ತಿರುಗಿದ್ರೆ ಹೆಡ್, ಇತ್ತಗೆ ತಿರುಗಿದ್ರೆ ಏನಂತಲ್ಲ, ಆ ಥರ ನಮ್ಮ ಅಮ್ಮನವರು ಹುಟ್ಟುತ್ತಾ ಒಂದು ಗಂಡ್ಮಗಾಗಿ ಬಂದು ಬೆಳೀತಾ ಹೆಣ್ಣಾಗಿ ಈಗ ಒಬ್ಬ ತಾಯಿ ತಂದೆಯಾಗಿ ರೂಪದಲ್ಲಿ ಕಾಣ್ತಾ ಇದ್ದೀವಿ. ತಮ್ಮ ಮುಖದಲ್ಲಿ ನೋಡಿದರೆ ನಾವು ಪರಮಾತ್ಮ ಪಾರ್ವತಿ ಒಂದೇ ರೂಪದಲ್ಲಿರುವಂಥ ತಾಯಿ ನೀವಂತ ಹೇಳುತ್ತೋಗಿ ನಿಮ್ಮ ಪಾದಕ್ಕೆ ನಮ್ಮ ಸಾಷ್ಟಾಂಗವನ್ನು ನಮಸ್ಕಾರ ಮಾಡುತ್ತಾ, ತಾಯಿಯ ಒಂದು ಜನಸೇವೆ ಕೂಡ ಅಚ್ಚುಕಟ್ಟವಾಗಿ ಮಾಡುತ್ತಂತ ನಮ್ಮ ಸಿಂಧನೂರು ಭಾಗದಾಗ ನಡೆದಾಡುವ ದೇವರು ಅಂತ ಹೇಳ್ಬೋದು. ಯಾರ ಕಷ್ಟ ಇರಲಿ, ಯಾರೇ ಇರಲಿ, ಒಂದು ಅಮ್ಮ ಒಂದು ಕಷ್ಟ ಐತೆ ಅಂತ ಒಂದು ಕಾಲ್ ಮಾಡಿದರೆ ಆ ಕಷ್ಟ ಪರಿಹಾರ ಮಾಡುವಂಥ ತಾಯಿ ಇವರು. ಯಾಕೆಂದರೆ ನಾನು ಎಲ್ಲರ ಹತ್ರ ಕೇಳಿರುವಂಥ ಒಂದು ಮಾತು ಇದು. ಜಮನಮ್ಮ ಅಮ್ಮ ಅಂತಂತಂದರೆ ಇಲ್ಲ ಬೇರೆ ನಾನು ಎಷ್ಟೋ ಸಲ ನಾನು ಇವರು ನೋಡಿದರೆ ಒಂದು ನನಗೆ ಭಾಳ ಗೌರವ. ಇವರು ಹೆಂಗಂತಂದರೆ ಎಲ್ಲ ಬಿಟ್ಟು ಸಮಾಜಕ್ಕಾಗಿ ನಿಂತಾರೆ ಇವರು. ನಾವು ಪ್ರತಿಯೊಂದು ಕಡೆ ಹೇಳ್ತಿರ್ತಾರೆ ಕೆಲವೊಬ್ರು, ಅಮ್ಮ ನಾವು ಭಾಳಷ್ಟು ಜನ ಕೇಳಿದ್ದೀನಿ, ರೋಡಲ್ಲಿ ನಮಗೆ ಟಾರ್ಚರ್ ಕೊಡ್ತಾನೆ ಅಂತ. ನೀವು ಅದನ್ನು ಟಾರ್ಚರ್ ಅಂತ ಅಂದ್ಕೊಳ್ಳಾರ್ದಂಗೆ ಅಲ್ಲಿ ಬರೋಂಥ ₹1 ಕೂಡ ಕಷ್ಟಗಿರೋರಿಗೆ ಹೆಲ್ಪ್ ಮಾಡ್ತಾ ಇದ್ದೀರಾ. ಅದು ಯಾರಿಗೆ ಗೊತ್ತಾಗಲ್ಲ, ಗೊತ್ತಿದ್ದವ್ರಿಗೆ ಮಾತ್ರ ಗೊತ್ತು ಅಂತ ಹೇಳೋರಿಗೆ ನಾನೊಂದು ಮಾತು ಹೇಳಬಲ್ಲೆ. ನಿಮಗೆ ಮಕ್ಕಳು ಮರಿ ಎಂಬುದು ಏನೂ ಇರೋದಿಲ್ಲ. ಇರುವಂಥ ಎಲ್ಲ ಕರ್ನಾಟಕದ ಇರುವಂಥ ಎಲ್ಲರೂ ನಿಮಗೆ ಮಕ್ಕಳು. ಅವರಿಗೋಸ್ಕರ ನೀವೊಂದು ಭಿಕ್ಷೆ ಬೇಡಿ, ನೊಂದವರಿಗೆ ನೀವು ಸತತವಾಗಿ ಸಹಾಯ ಮಾಡ್ತೀರಿ. ನಿಮ್ಗೆ ಆ ದೇವರು ಆರೋಗ್ಯ ಎಷ್ಟು ಕೊಟ್ಟು ಕಾಪಾಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥಿಸ್ಕೊಳ್ತಾ ಇದ್ದೀನಿ. ಈಗ ನಮ್ಮ ಆಶ್ರಮ